ಬಂದವರು ತೌದಾರು ಸ್ವಾಮಿ ಹೋ ಹೋ ಅಂದ ಎಲ್ಲ ಸಂಗೀತಗಾರ ಶಿರೋಮಣಿ ಇವರು ಬಂದವರು ದಾರರು ಹೋ ದಾರಿ ಇಲ್ಲೋ ಒಂದ್ ಹೇಳಿದ್ರೆ ವಿಚಾರ ಮಾಡಿದ್ರೆ ವಿಚಾರ ಆಗಲಾರದು. ಏನ್ ಮಾಡ್ಬೇಕಲ್ಲ ಸಂಗೀತಗಾರ ಶಿರೋಮಣಿ ದೊಡ್ಡ ಸಾರಥಿ ಅವರು ದೊಡ್ಡ ರಾಜರಂತೆ ಕಾಣವರು. ಶಾಬಾಷ್. ಮತ್ತೊಂದು ವೇಳೆದಲ್ಲಿ ಬಿಜಾಳ ಮಾತಾಡ್ಸಲ್ಲ ಸುಂದರ ಸಾರಥಿ. ಬಂದವರು ತೌದಾರು ಸ್ವಾಮಿ ಹೋ ಹೋ ಅಂದ ಸೇವಕ ಈ ಪೃಥ್ವಿಯನ್ನು ಕಿತ್ತಿ ಅಂಬುಜನ ಹರಿಸಿ ಔಡಂಬರಿಂದ ಸ್ಥಳಾಂತರದ ಎತ್ತರದಿಂದ ಆತ್ಮ ತಾಳವನಿಕ್ಕುವ ನಿನ್ನ ನನ್ನನ್ನು ಕೇಳ ನಿನ್ನ ಧಾವನ ಕೀಕರ ಭಯಂಕರ. ಓಹೋ ನಮಗಾದ್ರು ಸಾರಥಿ ಸಾರಥಿಯನ್ನವರು ತೌದಾರ ಪುಂಡ ಹೆಂಡ ವೈರಿಗಳ ಗಂಡ ಸಾರಥಿ ಗಾಧಿಪತಿಯಾದ ಇಂದ್ರನ ಭಿಂಕವನ ಮುರಿದು ಘೋರ ಗರಿಬ ಎನ್ನ ಅರಬಣ್ಣಕ್ಕೆ ಸತ್ಯ ಲೋಕದಲ್ಲಿ ಬ್ರಹ್ಮನು ಸುಮ್ಮನೆ ತನ್ನ ಸ್ಥಳವನ್ನು ಬಿಟ್ಟು ಗೋಕ್ಯದಿಂದ ವೇಗವನ್ನು ಹೊಂದಿದನು. ಸಾರಥಿ ಕತ್ತಿ ಉದ್ದ ಹಟಗಿ ತ್ರೀ ಜಗತ ಕರ್ತನಾದ ಮೃತ್ಯುಂಜಯನು ಕೂಡ ಗೊತ್ತಿಲ್ಲದಂತೆ ಓಡಿ ಹೋದನು. ಕಾಲ ಭೈರವ ತುಂಬ ರಾಕ್ಷಸ ಆನಂದ ಸಾರಥಿ ಅತಿ ಜಾಗೃತಿ. ಓಹೋ ದುಮ್ ರಕ್ಕ ಸಾಧನೆ ಬಹಳ ಸಾಧ್ಯವಾಯ್ತು. ಮುಂದೆ ಕೂತು ಮಂದಿಗೆ ಬಹು ಆನಂದ ಆಗಿ ತೋರಿತು. ನಿಮ್ಮಿರುವ ರಾಜಮಂದಿರ ಬಿಟ್ಟು ನಡೆದಿರುವ ಸುಂದರ ಸಭಾಮಂದಿರಕ್ಕೆ ಬಂದ ಕಾರಿನ ಪುಂಡ ಹೆಂಡು ವೈರಿಗಳ ಗಂಡ ಸಾರಥಿ ನಾನುದಾರಂದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣಾರ್ಥವೇನೆಂದರೆ ನಮ್ಮ ರಾಜನಾದ ಸುಂಬ ಮಹಾರಾಜನು ಕರೆಸಿದ ಕಾರಣಕ್ಕೆ ಬರೋಣಾಯ್ತು. ಸಾರಥಿ ಅತಿ ಜಾಗೃತಿ ಬಂದ್ರೆ ಸಾಧ್ಯವಾಯ್ತು. ನಮ್ಗಳೇನ್ರಿ ಸಾರಥಿ ನಮ್ಮ ರಾಜನಾದ ಸುಂಬ ಮಹಾರಾಜರು ತಾವಲಿನ ತೋರಿಸು ನನಗೆ ನೋಡ್ಕೋರಿ ಅಲ್ಲಿ ಮಾತಾಡ್ಕೋರಿ. ನಮ್ಮ ರಾಜ ವೈರಿಗಳ ತೇಜ ಅಷ್ಟು ಐಶ್ವರ್ಯನಿಗಾಗಲಿ ಹೇಳುವಂತನಾಗ ತುಂಬಾ ಹತ್ತಿರಲ್ಲಿ ಒಬ್ಬ ಹೇ ರಾಜನೇ ನನ್ನನ್ನು ಕರೆಸಿದ ಕಾರಣ ಏನಿರೋದು ಬೇಗನೆ ಹೇಳಬೇಕು ರಾಜ. ತೇಜ ತುಂಬ ರಾಕ್ಷಸನೇ ಕೇಳು. 36 ಕೋಟಿ ದೇವತೆಗಳನ್ನು ಗೆದ್ದು 3 ಲೋಕಕ್ಕೆ ಒಡೆಯನಾದ ನನಗೆ ಯಾರೂ ಈಡಿಲ್ಲವೆಂದು ಜಯ ಬೇರೆ ನಾದವನ್ನು ಕೇಳಲಾರದು. ನಾರಿ ಒಬ್ಬಳು ಹಿಮಾಲಯ ಪರ್ವತದಲ್ಲಿ ಕೆಟ್ಟರಣ್ಯದೊಳಗೆ ತನ್ನನ್ನು ಜಯಿಸುವರು ಯಾರೂ ಇಲ್ಲ ಎಂದು ಹೇಳುವಳು. ಮತ್ತು ಅವಳನ್ನು ಜಯಿಸಿದರೆ ಅವರನ್ನು ಮದುವೆ ಮಾಡಿಕೊಳ್ಳುವಳಂತೆ. ಆ ಕಾರಣ ನಾರಿಯನ್ನು ತರಲು ವಿಷಯವಾಗಿ ನಿನ್ನನ್ನು ಕರೆಸಿಕೊಂಡರು. ತುಂಬ ರಾಕ್ಷಸನೇ 10 ಲಕ್ಷ ರಾಕ್ಷಸ ಸೈನ್ಯವನ್ನು ತಕ್ಕೊಂಡು ತೀವ್ರದಿಂದ ನಾರಿಯನ್ನು ತರುವಂತನಾಗ ಸುಮ್ಮನೆ ಮಹಾವೀರನೇ. ಹೇ ಕುಂಬಿನ ಪತಿ ಸುಂಬ ಸುರುಭೂಪಾಲನೆ ತತ್ಕ್ಷಣವೇ ಹಿಮಾಲಯಕ್ಕೆ ಹೋಗಿ ಆ ನಾರಿಯನ್ನು ತಂದು ನಿಮ್ಮ ಅಡದವರೆಗೆ ತಂದು ಒಪ್ಪಿಸಿ ನೋಡ ರಾಜ ರವಿಕೋಟ ತೇಜ. ಸಾರಥಿ ತನ್ನ ಮಾಡದ ಹಿಮಾಲಯ ಪರ್ವತಕ್ಕೆ ರಥವನ್ನು ಬಿಡುವಂತವನಾಗಿ ಸಾರಥಿ ಅತಿ ಜಾಗೃತಿ.
ನಿನ್ನ ರೂಪ ಲಾವಣಕ್ಕೆ ಮತ್ತು ನಿನ್ನ ಯೌವನಕ್ಕೆ ಪತಿ ರೂಪವಾಗಿ ತೋರುವ ಈ ಜಗತ್ತದಲ್ಲಿ ಯಾರು ಇಲ್ಲ. ಈ ಭವನಕ್ಕೆ ಸಾರ್ವಭೌಮನೆಂದು ನಮ್ಮ ಶುಂಭ ಮಹಾರಾಜನ ಪತ್ನಿಯಾಗಿರುವುದನ್ನು ಬಿಟ್ಟು ಅನ್ನ ಕೊಡುವಿದ್ದಕ್ಕೆ ಬಾ ಎಂದು ನುಡಿಯಲ್ಲ. ಎಲೈ ನಾರಿ, ನಿನ್ನಂತ ನಾರಿ ಮನೆಯಿಂದ ಏನಾಗುವುದು? ಭಂಡತನವನ್ನು ಬಿಟ್ಟು ಬಿಡು. ನಿನ್ನ ಬಡಿ ವಾರವನ್ನ ಭಂಗಪಡಿಸಿ ನಮ್ಮ ಬಡಿ ಪಾಲ ಹತ್ತಿರ ಎಳೆದು ವಯ್ಯವನ್ನು ನೋಡ ನಾರಿ. ನೀಚ ಅಡಿ ಆಚೆಗೆ ನೀನು ಎಷ್ಟು ಮಟ್ಟಿಗೆ ಬಂದಿರ್ಬೇಕು ಎಂಬುದು ನನಗೆ ತಿಳಿದಿರುವುದು. ಭ್ರಷ್ಟ ಆ ದುಷ್ಟ ಶುಂಭನು ನಿನ್ನನ್ನು ಹೊಟ್ಟೆಯ ಕೂಳಿಗಾಗಿ ಚಾಕರಿ ಇಟ್ಟುಕೊಂಡಿರೋದು ನಾನು ಬಂದೆ. ಬಂಡದ ಐತೇನೆ ಮಾಡದ ಯುದ್ಧಕ್ಕೆ ನಿಲ್ಲ ಕುಲ್ಲ ಗೊತ್ತು ಬರೆಯುವನು ನನ್ನ ಅಲ್ಲ. ದಾಸದಿಂದ ನಮ್ಮ ಶುಂಭ ಮಹಾರಾಜನ ಸಂಭ್ರಮದ ಸತಿಯಾಗಿ ನಿನಗೆ ಹೆತ್ತ ನುಡಿ ಹೇಳಿದರೆ ನನ್ನ ಕೂಡ ಬಿತ್ತಕ್ಕೆ ಬಾ ಅಂದೇಳಿ ನುಡಿಯೋಲ್ಲ ನಾರಿ. ಕಳ್ಳ ರಕ್ಕಸನೆ, ಈ ಕಾಲದಳು ನಿಮ್ಮಂತ ಕುಳ್ಳ ರಕ್ಕಸರು ಈ ಭೂಮಂಡಲಗಳು ಸತ್ಯ ಮಿಕ್ಕಿದ ರಕ್ಕಸರು. ಆ ಶುಂಭಾಸುರನ ಮಾತು ಕೇಳಿ ಈ ಧರಣಿಯೊಳಗೆ ಘನ ಪಾಪವನ್ನು ಮಾಡಿ ಮನ ಬಂದಂತೆ ಪಾಪವನ್ನು ಮಾಡಿ ಕೈಗೆ ಬಂದಂತೆ ಕುಳಿತಿಂದು ಕಾಲಿಗೆ ಬಂದಂತ ಅದಮನೆ ತಿಳಿ ತಡ ಮಾಡದ ಯುದ್ಧಕ್ಕೆ ನಿಲ್ಲ ಕುಲ್ಲ ಗೊತ್ತು ಬರೆಯುವನು ನಿನ್ನ ಅದಮನೆ ತಡ ಮಾಡದ ಯುದ್ಧಕ್ಕೆ ನಿಲ್ಲ ನಾರಿ. ಸಾರಥಿ, ಈ ಅಧಮ ದುಮ್ಮನು ಎನ್ನೊಡನೆ ಯುದ್ಧವನ್ನು ಮಾಡಿ ಹತನಾದನು. ಸತ್ತ ಸುದ್ದಿಯನ್ನು ಆ ಹೊಮ್ಮ ಶುಂಭನಿಗೆ ತಿಳಿಸುವಂತವನಾಗು. ಸಾರಥಿ ಅತಿ ಜಾಗ್ರತೆ, ಅತಿ ದೇವರನ್ನು ತಿಳಿಸ್ತಾರೆ ತಾಯಿ. ಓಹೋ ಶುಂಭ ಮಹಾರಾಜರೇ, ನಿಮ್ಮ ಸೇನಾಪತಿಯಾದ ದುಮ್ಮ ರಕ್ಕಸನು ದೇವಿಗೂಡ ಅವನ ಯುದ್ಧವನ್ನು ಆಡಿ ಉಪ್ಪು ತರಲಿಕ್ಕೆ ಹೋಗಿದ್ದನು. ದೇವಿ ನಿಮಗೆ ಯುದ್ಧಕ್ಕೆ ಬಾ ಅಂತ ಹೇಳಿರೋದು ಶುಂಭ ಮಾತಿನಲ್ಲಿ ಹೊಂಬ. ಬಲಿಯಲ ಸಾರಥಿ ಮಾಡದೆ ಚಂಡ ಮುಂಡರನ್ನು ಕರೆಸುವಂತನಾಗು ಸಾರಥಿ. ಅತಿ ಜಾಗ್ರತೆ, ದೇವರನ್ನು ಕರೆಸ್ತೇವ್ರಿ ಬುದ್ಧಿ. ಕೆಲ ಗಂಡುಗಲಿಗಳಾದ ಪುಂಡ ಪ್ರಚಂಡ ಚಂಡ ಮುಂಡರೆ ನಿಮ್ಮ ಚತುರಂಗ ಮಾರ್ಪಲ ಸಮ್ಮಿತವಾಗಿ ನಿಮ್ಮ
ಹಿಮಾಲಯ ಪರ್ವತಕ್ಕೆ ಹೋಗಿ ನೀವು ನೋಡಿದ ಆ ಸ್ತ್ರೀಗಳನ್ನು ಮತ್ತು ಅವಳ ವಾಹನ ಶಿವನನ್ನು ಕಡೆಯಿಂದ ಎದ ಗುಂಡಿಗೆಯನ್ನು ಸೀಳಿ ಆ ಮಂಡಿತ ವಾಹನಗಳನ್ನು ಖಂಡಿತವಾಗಿ ಜಯಿಸಿ ಅವಳನ್ನು ಹಿಡಿದು ತರುವಂತರಾಗಿರಿ. ಮುಂಡರೆ ಮಹೇಶ್ವರರೇ, ಶೂರನಾದ ಸುಂಭಾಸುರ ಮಹಾರಾಜರೇ, ತಪ್ಪದ ನಿಮ್ಮ ಅಪ್ಪನ ಪ್ರಕಾರವಾಗಿ ಹಿಮಾಲಯ ಬೆಟ್ಟಕ್ಕೆ ಹೋಗಿ ಆ ದೇವಿಯನ್ನು ಸೋಲಿಸಿ ಮಾಡಿದ ಹಾವರಿಗೆ ತಂದೆ ನಿಲ್ಲಿಸಿರುವೆನು. ನೋಡು ರಾಜ ತೇಜ ಸಾರಥಿ ತಡ ಮಾಡದ ಹಿಮಾಲಯ ಬೆಟ್ಟಕ್ಕೆ ರಥವನ್ನು ಹೊಡೆಯತನಾಗಲ ಸಾರಥಿ ಜಾಗೃತಿ.